ಮತ್ತೊಮ್ಮೆ ವೀರಶೈವಾಸ್ ಕಿಚನ್ಗೆ ಸ್ವಾಗತ. ಈ ದಿನ ನೇರಳೆ ಹಣ್ಣನ್ನು ಬಳಸಿ ಜ್ಯೂಸ್ ಮಾಡೋದಲ್ಲ, ನೇರಳೆ ಹಣ್ಣಿನ ಬೀಜದಿಂದ ನಮಗಾಗೋ ಉಪಯುಕ್ತ ಮಾಹಿತಿಗಳನ್ನು ನಿಮಗೆ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಹಾಗೆ ಅದರ ಪೌಡರನ್ನು ಹೇಗೆ ಮಾಡೋದು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಮೆಸೇಜ್ ಬಾಕ್ಸಲ್ಲಿ ಹಾಕೋದ್ರ ಮುಖಾಂತರ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲನ್ನು ಫಾಲೋ ಮಾಡಿ. ಮೊದಲಿಗೆ ನಾವು ನೇರಳೆ ಹಣ್ಣನ್ನು ತಗೊಂಡು ಈ ರೀತಿ ಬೀಜಗಳನ್ನು ರಿಮೂವ್ ಮಾಡಿಟ್ಕೊಳ್ಳೋಣ. ಈ ರಿಮೂವ್ ಮಾಡ್ಕೊಂಡಾದ್ಮೇಲಿಂದ ಇದನ್ನು ನಾವು ಒಂದು 5 to 6 ಡೇಸ್ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕಾಗತ್ತೆ. ಇದು ಚೆನ್ನಾಗಿ ಒಣಗಿಸುವಾಗ ಡ್ರೈನೆಸ್ ಬಂದಾಗ ನಾವು ಇದನ್ನು ಕುಟ್ಟಿ ಅಥವಾ ಓಪನ್ ಮಾಡಿ ಇದರ ಒಳಗಡೆ ಒಂದು ಹಸಿರು ಕಲರಲ್ಲಿ ಬೀಜ ಬರುತ್ತೆ, ಅದು ನಮಗೆ ಬೇಕಾಗುತ್ತೆ. ಸೊ ಈ ಸಿಪ್ಪೆಯನ್ನು ರಿಮೂವ್ ಮಾಡಬೇಕಾಗತ್ತೆ. ಹಾಗೆ ನಾವು ಇದರ ಮಾಹಿತಿ ತಿಳ್ಕೊಳ್ಳೋದೇ ಆದರೆ ನೇರಳೆ ಹಣ್ಣಿನ ಬೀಜಗಳಿಂದ ತುಂಬ ಹೆಲ್ಪ್ಫುಲ್ ಇದೆ. ಎಸ್ಪೆಷಲಿ ಈ ಶುಗರ್ ಪ್ರಾಬ್ಲಮ್ ಇರೋ ಅಂಥವ್ರಿಗೆ ಇದು ರಾಮಬಾಣ ಇದ್ದಾಗೆ. ಯಾರಿಗೆ ಮಧುಮೇಹ ನಿಯಂತ್ರಣದಲ್ಲಿ ಇರಬೇಕೋ ಅವರು ಕೂಡ ಇದನ್ನು ಯೂಸ್ ಮಾಡಿ. ಇದರಿಂದ ಜೊತೆಗೆ ಜೀರ್ಣಕ್ರಿಯೆ ಕೂಡ ಸಪೋರ್ಟ್ ಮಾಡುತ್ತೆ. ಗ್ಯಾಸು, ಆಸಿಡಿಟಿ, ಕಾನ್ಸ್ಟಿಪೇಷನ್ನು ಈ ಥರದ ಕರುಳಿನ ಸಮಸ್ಯೆ ಕೂಡ ಇದರಿಂದ ಪರಿಹಾರ ಆಗುತ್ತೆ. ಹಾಗೆ ನಮ್ಮ ಬ್ಲಡ್ ಕೂಡ ಕ್ಲೀನ್ ಆಗೋದಕ್ಕೆ ಇದೇ ಪೌಡರು ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಕಿಡ್ನಿನಲ್ಲಿ ಕಲ್ಲುಗಳು ಕರಗೋದಕ್ಕೂ ಇದು ಸಹಾಯ ಮಾಡುತ್ತೆ. ನೇರಳೆ ಹಣ್ಣಿನ ಬೀಜಗಳನ್ನ ಮೊದಲು ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ. ಅದಕ್ಕೂ ಮುಂಚೆ ಚೆನ್ನಾಗಿ ತೊಳೆದು ಅದನ್ನು ಬಿಸಿಲಲ್ಲಿ ಒಣಗಿಸಿ ಆನಂತರ ಆ ಬೀಜಗಳ ಮೇಲಿರೋ ಸಿಪ್ಪೆನ ತೆಗೆದು ಆ ಒಳಗಿರೋಂಥ ಹಸಿರು ಬೀಜಗಳನ್ನು ತಗೊಂಡು ಅದನ್ನು ಕೂಡ ನಾವು ಒಂದು 2 to 3 ದಿನ ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ. ಈಗ ಅದು ತುಂಬ ಚೆನ್ನಾಗಿ ಡ್ರೈ ಆಗಿದೆ ಅಂದಾಗ ಅದನ್ನು ನಾವು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಇಟ್ಕೋಬೋದು. ಸೊ ಇದನ್ನು ನಾವು ಒಂದು 15 ಡೇಸು ಅಥವಾ 1 ಮಂತ್ ಕೂಡ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಏನೂ ಸಮಸ್ಯೆ ಇಲ್ಲ. ಇದನ್ನು ನಾವು ಯಾವಾಗ ಬಳಸಬೇಕು ಅಂತಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ 1 ಸ್ಪೂನು ಇದನ್ನು ಮಿಕ್ಸ್ ಮಾಡಿ ಬಿಸಿನೀರಲ್ಲಿ ಅಥವಾ ಹಾಲಿನಲ್ಲಿ ಮಿಕ್ಸ್ ಮಾಡಿ ಹಾಕಿ ಕುಡಿಯೋದ್ರಿಂದ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಇದು ಬರೀ ದೊಡ್ಡವರಿಗೆ ಅಂತಲ್ಲ, ಎಲ್ಲರೂ ಕೂಡ ಕುಡಿಬೋದು. ಇದು ದೊಡ್ಡವರಿಗಂತಲ್ಲ, ಮಕ್ಕಳಿಗೆ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದನ್ನು ನಾವು ನಮ್ಮ ಇಂಡಿಯಾದಲ್ಲಿ ಬ್ಲ್ಯಾಕ್ ಬೆರಿ, ಬ್ಲ್ಯಾಕ್ ಪ್ಲಮ್ ಅಂತ ಕೂಡ ಕರಿತೀವಿ. ಇದರಲ್ಲಿ ಪ್ರೋಟೀನು, ಫೈಬರು, ಆ್ಯಂಟಿ ಆಕ್ಸಿಡೆಂಟು, ಫ್ಲೆವನಾಯ್ಡು, ಕ್ಯಾಲ್ಶಿಯಮ್ಮು, ಐರನ್ನು, ರಂಜಕ, ಪೊಟ್ಯಾಷಿಯಮ್ಮು, ಮ್ಯಾಗ್ನೀಸು, ವಿಟಮಿನ್ ಸಿ, ಓ ಮೈ ಗಾಡ್ ಎಷ್ಟೆಲ್ಲ ಇದರಲ್ಲಿದೆ. ಇಂಥದನ್ನು ನಾವು ಮಿಸ್ ಮಾಡ್ಕೋತಾ ಇದ್ವಿ. ಇಲ್ಲಿವರೆಗೆ ಬೀಜಗಳನ್ನ ತಂದರೆ ನಾವು ಹಣ್ಣನ್ನು ತಂದರೆ ಬೀಜನ ಎಸ್ಬಿಡ್ತಿದ್ವಿ. ಇನ್ನು ಮುಂದೆ ಅದೇ ಬೀಜಗಳನ್ನ ನೀವು ಒಣಗಿಸಿ ಚೆನ್ನಾಗಿ ಅದರೊಳಗಡೆ ಇರೋಂಥ ಹಸಿರು ಬೀಜನೂ ಕೂಡ ಚೆನ್ನಾಗಿ ಒಣಗಿಸಿ ರುಬ್ಬಿ ಇದನ್ನು ಮನೆಯಲ್ಲೆಲ್ಲರೂ ಬಳಸ್ಬೋದು. ಕೆಲವರಿಗೆ ಇನ್ಫೆಕ್ಷನ್ ಆಗುತ್ತೆ ಅನ್ನೋದಾದರೆ ಮೊದಲನೇ ಸತಿ ನೋಡಿದಾಗಲೇ ಗೊತ್ತಾಗುತ್ತೆ. ಈ ಬೇಸ್ ಮೇಲೆ ನೀವು ಬಳಸಿ. ಹಾಗೆ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ. ಥ್ಯಾಂಕ್ ಯು, ಧನ್ಯವಾದಗಳು ವೀರಶೈವಾಸ್ ಕಿಚನ್ನಿಂದ.